ಸಂಗೀತ ಲೋಕದ ಸಾಮ್ರಾಜ್ಞೆ, ಗಾಯನ ಲೋಕದ ದಂತಕತೆ ಇವತ್ತು ತನ್ನ ಗಾಯನವನ್ನು ನಿಲ್ಲಿಸಿದೆ. ಎಸ್ ಜಾನಕಿಯವರು ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿಯಾಗಿ 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿ ಪ್ರಖ್ಯಾತಿಯನ್ನು ಪಡೆದಿದ್ದರು. ಇವತ್ತು ಭೌತಿಕವಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಅವರು ಹಾಡಿರುವಂತಹ ಹಾಡು, ಅವರು ಕೊಟ್ಟಂತಹ ಕೊಡುಗೆ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅವರು ಅಜರಾಮರವಾಗಿರುತ್ತೆ. ಅವರು ಕರುನಾಡಿನಲ್ಲೇ, ಮೈಸೂರಿನಲ್ಲೇ ಅವರು ಸಾಕಷ್ಟು ಇಷ್ಟಪಟ್ಟು ಕರುನಾಡನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಕೊನೆಯ ಗಳಿಗೆಯಲ್ಲಿ ಈಗ ಮೈಸೂರಿನಲ್ಲೇ ಅವರ ಒಂದು ಕೊನೆ ಉಸಿರನ್ನು ಎಳೆದಿದ್ದಾರೆ. ಹಿರಿಯ ಗಾಯಕಿ, ಗಾನ ಕೋಗಿಲೆ, ಸಂಗೀತ ಸಾಮ್ರಾಜ್ಯದ ಒಂದು ಸುವರ್ಣ ಯುಗ ಅಂತ್ಯವಾಗಿದೆ. ನಿಜಕ್ಕೂ ಇದು ಕಣ್ಣೀರು ತರಿಸುವಂಥ ವಿಚಾರ. ಕಾಲು ನೋವಿನ ಚಿಕಿತ್ಸೆ ಪಡೆಯುವಾಗಲೇ ಹೃದಯ ಸ್ತಂಭನ ಆಯಿತು ಅವರಿಗೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿನ್ನೆ ಕೊನೆ ಉಸಿರು ಎಳೆದ್ರು ಎಸ್ ಜಾನಕಿ. 88 ವಯಸ್ಸಾಗಿತ್ತವರಿಗೆ. 88ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಗಾನ ಕೋಗಿಲೆ ಕೊನೆ ಉಸಿರು ಎಳೆದಿದ್ದಾರೆ. ಗಾಯನ ನಿಲ್ಲಿಸಿದಂತಹ ಗಾನ ಕೋಗಿಲೆ ಎಸ್ ಜಾನಕಿ ಅಂದಾಗ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತದೆ. ಯಾಕಂದರೆ ಎಸ್ ಜಾನಕಿ ಇವತ್ತು ಹಾಡದಂತಹ ಹಾಡುಗಳೇ ಇಲ್ಲ. ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಎಸ್ ಜಾನಕಿ ಹಾಡದ ಹಾಡಿಲ್ಲ ಅಂತ. ಹಾಗಾಗಿನೇ ಅವರನ್ನು ಸಂಗೀತ ಸಾಮ್ರಾಜ್ಯದ ಒಂದು ಸುವರ್ಣ ಯುಗ ಅಂತ ಕರಿತೀವಿ. ಆ ಯುಗ ಇವತ್ತು ಅಂತ್ಯ ಆಗಿದೆ. ಅವರು ಈ ಇಳಿ ವಯಸ್ಸಲ್ಲಿ ಸಹಜವಾಗಿ ವಯೋಸಹಜ ಕಾಯಿಲೆಗೆ ಒಳಗಾಗೋದು ಸರ್ವೇ ಸಾಮಾನ್ಯ. ಅವರಿಗೂ ಕೂಡ ಕಾಲು ನೋವಿನ ಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲೇ ಹೃದಯಾಘಾತ ಆಯಿತು. 88 ವರ್ಷ ಆಗಿತ್ತು ಅವರಿಗೆ. 88ನೇ ವಯಸ್ಸಿನಲ್ಲೇ ಹೃದಯಾಘಾತದಿಂದ ಅವರು ಕೊನೆ ಉಸಿರು ಎಳೆದಿದ್ದಾರೆ. ನಿಜಕ್ಕೂ ಇವತ್ತು ಸಂಗೀತವನ್ನೇ ಮೈಗೂಡಿಸಿಕೊಂಡಂತಹ, ತನ್ನ ಸಂಗೀತ ಸರಸ್ವತಿಯನ್ನೇ ತನ್ನ ಕಂಠದಲ್ಲಿ ಇರಿಸ್ಕೊಂಡಂತಹ ಹಿರಿಯ ಗಾಯಕಿ, ಗಾನ ಕೋಗಿಲೆ ಎಸ್ ಜಾನಕಿ ಆ ಒಂದು ಈ ಸುವರ್ಣ ಯುಗ ಅಂತ ಏನಿದೆಯಲ್ಲ, ಒಂದು ಈ ಸುವರ್ಣ ಯುಗದ ಒಂದು ದಂತಕಥೆಯಾಗಿದ್ದರು. ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡ, ತೆಲುಗು, ಮಲಯಾಳಂ ಹೀಗೆ ಅನೇಕ ಭಾಷೆಗಳಲ್ಲಿ ಹಾಡಿದ್ದಾರೆ. ಅದರಲ್ಲೂ ಕೂಡ ಈ 48,000 ಹಾಡು ಹಾಡೋದಂದ್ರೆ ಅದೇನು ಸಣ್ಣ ವಿಚಾರ ಅಲ್ಲ. ಸಾಕಷ್ಟು ಹಾಡುಗಳು, ಸಾಕಷ್ಟು ಗಾಯಕರುಗಳ ಜೊತೆ ಧ್ವನಿಯಾಗಿದ್ದಾರೆ. ಇವತ್ತು ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ ಎಸ್ ಜಾನಕಿಯವರು. ಆದರೆ ಅವರು ಕೊಟ್ಟಂತಹ ಕೊಡುಗೆಗಳಿದೆಯಲ್ಲ, ಅವರು ಹಾಡಿದಂತಹ ಹಾಡುಗಳಿದೆಯಲ್ಲ, ಆ ಸಾಕಷ್ಟು ಸೂರ್ಯ ಚಂದ್ರ ಇರುವವರೆಗೂ, ಈ ಭೂಮಂಡಲ ಇರುವವರೆಗೂ ಕೂಡ ಅಜರಾಮರವಾಗಿರ್ತಾರೆ ಎಸ್ ಜಾನಕಿಯವರು ಅನ್ನಲಿಕ್ಕೆ ಅವರು ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಯಾವುದೇ ಒಂದು ಭಾಷೆಗೆ ಸೀಮಿತವಾಗದೆ ಅಥವಾ ಯಾವುದೇ ಒಂದು ಈ ಪರಿಮಿತಿಗೆ ಒಳಗಾಗದೆ ಅವರು ಎಲ್ಲ ಭಾಷೆಯನ್ನು ಪ್ರೀತಿಸುವ, ಎಲ್ಲ ಭಾಷೆಯನ್ನು ಆರಾಧಿಸುವ ಒಬ್ಬ ಅಪ್ರತಿಮ ಕಲಾವಿದೆಯಾಗಿ, ಅಪ್ರತಿಮ ಗಾಯಕಿಯಾಗಿ ಹೊರಹೊಮ್ಮಿದ್ರು. ಮತ್ತು ಅವರ ಧ್ವನಿಯಲ್ಲಿ ಅಳು ಇತ್ತು, ನಗು ಇತ್ತು, ಭಾವನೆಗಳಿತ್ತು. ಹೀಗೆ ಚಿಕ್ಕ ಮಕ್ಕಳ ಧ್ವನಿ, ಅವ್ರು ನೋಡಿ ಅಷ್ಟು ವಯಸ್ಸಾದರೂ ಕೂಡ ಚಿಕ್ಕ ಮಕ್ಕಳ ಧ್ವನಿ ರೀತಿಯಲ್ಲಿ ಅವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹಾಡ್ತಾಯಿದ್ರು. ಜೊತೆಗೆ ಗಂಡಸಿನ ವಾಯ್ಸಲ್ಲೂ ಕೂಡ ಅವರು ಹಾಡ್ತಾಯಿದ್ರು. ಇಂತಹ ಎಸ್ ಜಾನಕಿಯವರು ಇವತ್ತು ಪ್ರತಿಯೊಬ್ಬರು ನೆನೆಸ್ಕೊಳ್ಳುವಂತಹ ಒಂದು ದಿನ. ಯಾಕಂದರೆ ಇಂತಹ ಮಹಾನ್ ಸಾಧಕಿ, ಇಂತಹ ಮಹಾನ್ ಮೇಧಾವಿ ಗಾಯಕಿ ಇವರನ್ನು ಕಳ್ಕೊಂಡು ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ಕೇವಲ ಯಾವುದೋ ಒಂದು ರಾಜ್ಯದ ಜನ ಅಂತಲ್ಲ, ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿಯನ್ನು ಇಡೀ ವಿಶ್ವವೇ ಇವತ್ತು ಕೊಂಡಾಡ್ತಾ ಇತ್ತು. ಇಂಥ ಗಾಯಕಿಯನ್ನು ಕಳ್ಕೊಂಡು ಇವತ್ತು ನಿಜಕ್ಕೂ ಗಾಯನ ಲೋಕವೇ ಒಂಥರ ಬರಡಾಗಿದೆ ಅಂತ ಹೇಳಬೇಕು. ದಕ್ಷಿಣ ಭಾರತದ ನೈಟಿಂಗೇಲ್ ಎಸ್ ಜಾನಕಿ ಅಂತಲೇ ಫೇಮಸ್ ಆಗಿದ್ದರು. ನಿಜಕ್ಕೂ ಅವರು ಇಲ್ಲ ಅನ್ನುವಂಥದ್ದು ಕಣ್ಣೀರು ತರಿಸುವಂಥ ವಿಚಾರ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆ ಉಸಿರು ಎಳೆದ್ರು. 1957ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಪ್ರವೇಶವನ್ನು ಮಾಡ್ತಾರೆ. ಸಾಕಷ್ಟು ಜನ ಗಣ್ಯರು ಸಂತಾಪ ಸೂಚನೆ ಕೊಡ್ತಾ ಇದ್ದಾರೆ. CM DK ಶಿವಕುಮಾರ್ ಕೂಡ ಸಂತಾಪ ಸೂಚಿಸಿದ್ದಾರೆ. ಸಾವಿರಾರು ಗೀತೆಗಳಿಗೆ ಜೀವ ತುಂಬಿದ ಗಾನ ಕೋಗಿಲೆ ಮೌನಕ್ಕೆ ಶರಣಾಗಿದ್ದಾರೆ. ಅಂದರೆ ಸರಸ್ವತಿಯೇ ಇವತ್ತು ಕಣ್ಮುಚ್ಚಿದ್ರೆ ಸರಿಗಮ ಕೇಳೋದಾ, ಹೇಗೆ ಕೇಳಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ 88 ವಯಸ್ಸಾಗಿತ್ತವರಿಗೆ ಸಹಜವಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. 1957ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಅವರು ಪದಾರ್ಪಣೆಯನ್ನು ಮಾಡ್ತಾರೆ. ಸಾಕಷ್ಟು ಕನ್ನಡದಲ್ಲಿ SP ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್ ಜೋಡಿಯಾಗಿ ಸಾಕಷ್ಟು ಗೀತೆಗಳನ್ನು ಹಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಶಂಕರ್ ನಾಗ್, ಅಂಬರೀಷ್ ಹೀಗೆ ಅನೇಕ ಹಿರಿಯ ಕಲಾವಿದರ ಒಂದು ಚಲನಚಿತ್ರಕ್ಕೆ
ಧ್ವನಿಯಾಗಿದ್ದಾರೆ. ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಸಾಕಷ್ಟು ಹಾಡುಗಳನ್ನು ಹಾಡಿ ಇವತ್ತು ಒಂದು ಅವಿಸ್ಮರಣೀಯ ಸಾಧನೆಯನ್ನು ಮಾಡಿದ್ದಾರೆ. ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ಸುದಿನಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಇವತ್ತು ಎಸ್ ಜಾನಕಿಯವರು ಭೌತಿಕವಾಗಿ ಇಲ್ಲ, ಆದರೆ ಅವರು ಮಾನಸಿಕವಾಗಿ ಎಲ್ಲರ ಹೃದಯದಲ್ಲಿ ಎಸ್ ಜಾನಕಿಯವರಿದ್ದಾರೆ ಅನ್ನುವಂಥದ್ದು ಇವತ್ತು ಪ್ರತಿಯೊಬ್ಬರು ಕೂಡ ನೆನಪನ್ನು ಮಾಡಿಕೊಳ್ಳಲೇಬೇಕಾಗ್ತದೆ. ಯಾಕಂದರೆ ಎಸ್ ಜಾನಕಿ ಅಂದರೆ ಕೇವಲ ಒಂದು ವ್ಯಕ್ತಿ ಅಲ್ಲ, ಅದೊಂದು ದಂತಕಥೆ. ಎಸ್ ಜಾನಕಿ ಅಂದರೆ ಒಂದು ಅವಿಸ್ಮರಣೀಯ. ಎಸ್ ಜಾನಕಿ ಅಂದರೆ ಇವತ್ತು ಗಾಯನ ಲೋಕಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಸಾಕಷ್ಟು ಜನ ಕಾತುರದಿಂದ ಯೂತ್ಸ್ ಗಾಯಕರು ಏನು ಕಾಯ್ತಾ ಇರ್ತಾರಲ್ಲ, ಅಂಥವರಿಗೊಂದು ಇನ್ಸ್ಪಿರೇಷನ್ ಆಗಿದ್ದರು ಎಸ್ ಜಾನಕಿಯವರು. ಅಷ್ಟೇ, ಅವರು ಕೇವಲ ಗಾಯನದಲ್ಲಿ ಅಷ್ಟೇ ಅಂತಲ್ಲ, ಅವರ ಒಂದು ಖಾಸಗಿ ಬದುಕಲ್ಲೂ ಸಾಕಷ್ಟು ಸರಳವಾಗಿದ್ದರು. ನೋಡಿ, ಅವರು ನಮ್ಮ ನೆರೆಯ ಆಂಧ್ರ ಪ್ರದೇಶದವರು, ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಆದರೂ ಕೂಡ ಅವರು ಕೊನೆ ಗಳಿಗೆಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದು ಕರುನಾಡು. ನೋಡಿ, ಎಷ್ಟು 2017ರಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಸಾವಿರಾರು ಜನ ಆ ಕಾರ್ಯಕ್ರಮಕ್ಕೆ ಸೇರಿರ್ತಾರೆ. ಅದು ಅವರ ಒಂದು ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ ಆಗಿತ್ತು. ಅದಾದಮೇಲೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಮಾಡಲಿಲ್ಲ. ಅದು ಮೈಸೂರಿನಲ್ಲೇ ಆಗಿತ್ತು. ನೋಡಿ, ಅವರ ಕೊನೆಯ ದಿನಗಳು ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ಕಳೆದಿದ್ದಾರೆ. ಕರುನಾಡಿಗೂ ಮತ್ತು ಎಸ್ ಜಾನಕಮ್ಮ ಅವರಿಗೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಎಂಥದ್ದು ಅನ್ನಲಿಕ್ಕೆ ನಿಜಕ್ಕೂ ಇವತ್ತು ಕರುನಾಡು ಇವತ್ತು ಪುಣ್ಯ ಮಾಡಿದೆ. ಕರುನಾಡಿನಲ್ಲಿ ಹುಟ್ಟಿರುವಂತಹ ನಾವು ನೀವೆಲ್ಲರೂ ಕೂಡ ಇಂತಹ ಗಾಯಕಿ ಮೈಸೂರಿನಲ್ಲೇ ತನ್ನ ಕೊನೆಯ ದಿನಗಳನ್ನು ಕಳೆದಿದ್ರಲ್ಲ, ನಾವೆಲ್ಲರೂ ಕೂಡ ಖುಷಿ ಪಡುವಂಥ ವಿಚಾರ. ಜೊತೆಗೆ ಅವರು ಇನ್ನೂ ಒಂದಿಷ್ಟು ವರ್ಷಗಳ ಬದುಕಬೇಕಾಗಿತ್ತು ನಿಜಕ್ಕೂ, ಆದರೆ ವಿಧಿಯಾಟ ಬೇರೆಯೇ ಇರುತ್ತೆ. 88 ವರ್ಷಗಳ ಈ ಒಂದು ಸುದೀರ್ಘ ಅವರ ಪಯಣ ಏನಿತ್ತಲ್ಲ, ಗಾಯನಕ್ಕೋಸ್ಕರನೇ ಅವರು ಮೀಸಲಿಟ್ಟಿದ್ದರು. ಜೊತೆಗೆ ತನ್ನ ಸರಸ್ವತಿಯನ್ನೇ, ಈ ಗಾಯನ ಲೋಕದ ಸರಸ್ವತಿಯನ್ನೇ ತನ್ನ ಕಂಠ ಸಿರಿಯಲ್ಲಿ ಅವರು ಯಾವ ರೀತಿಯಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಇದ್ರು ಅಂದರೆ, ನೋಡಿ ಎಷ್ಟು ಚಿಕ್ಕ ಮಕ್ಕಳ ವಾಯ್ಸು ಥರ ಅವ್ರದ್ದು, ಅಷ್ಟು ಚೆನ್ನಾಗಿ ಬಹಳ ಒಂದು ನವಿರಾದಂತಹ ಧ್ವನಿ ಇತ್ತು ಅವರಿಗೆ. ಯಾಕಂದರೆ ಅನೇಕ ಹಾಡುಗಳನ್ನು ಹಾಡಿದ್ದಾರೆ, ಚಿಕ್ಕ ಮಕ್ಕಳ ಧ್ವನಿಯಲ್ಲಿ ಹಾಡಿದ್ದಾರೆ. ದೊಡ್ಡ ಒಂದು ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಗಾಯನಕ್ಕೆ ಯಾವ ರೀತಿಯಾಗಿ ನಾನು ಧ್ವನಿ ಕೊಡಬೇಕು ಆ ರೀತಿ ಕೂಡ ಹಾಡಿದ್ದಾರೆ. ಗಂಡಸಿನ ವಾಯ್ಸಲ್ಲಿ ಹಾಡಿದ್ದಾರೆ. ಹೀಗೆ ಗಾಯನದಲ್ಲೂ ಕೂಡ ಸಕಲ ಕಲಾ ವಲ್ಲಭಿ ಆದಂತಹ ಎಸ್ ಜಾನಕಿಯವರು ಸಾಕಷ್ಟು ಪರಿಣಿತಿಯನ್ನು ಪಡ್ಕೊಂಡಿದ್ದರು. ಹಾಗಾಗಿ ಅವ್ರನ್ನ ಸುಮ್ಮನೆ ದಂತಕಥೆ ಅಂತ ಕರೀಲಿಕ್ಕೆ ಆಗಲ್ಲ. ಅನೇಕ ಪ್ರಶಸ್ತಿಗಳು ಅವರಿಗೆ ಅರಸಿಕೊಂಡು ಬರ್ತವೆ. ಇಂತಹ ಗಾಯನಕ್ಕೆ ಮರಳಾದಂತಹ ಇಡೀ ಭಾರತದ ಅನೇಕ ರಾಜ್ಯಗಳಲ್ಲಿ ಅನೇಕ ರಾಜ್ಯ ಪ್ರಶಸ್ತಿಗಳು, ರಾಷ್ಟ್ರ ಪ್ರಶಸ್ತಿಗಳು, ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಅವ್ರನ್ನ ಅರಸ್ಕೊಂಡು ಬರ್ತವೆ. ಹೀಗೆ ಎಸ್ ಜಾನಕಮ್ಮ ಅವರು ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ ಹೀಗೆ ಅನೇಕ ಭಾಷೆಗಳಲ್ಲಿ ಹಾಡಿರುವಂತಹ ಎಸ್ ಜಾನಕಿಯವರು ನಿಜಕ್ಕೂ ಇನ್ನೊಂದಿಷ್ಟು ವರ್ಷಗಳ ಕಾಲ ಬದುಕಬೇಕಾಗಿತ್ತು. ಅವರ ಗಾಯನ, ಅವರ ಸೇವೆ ಇನ್ನೂ ಬೇಕಾಗಿತ್ತು ಅಂತ ಸಾಕಷ್ಟು ಜನ ಈಗ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅವ್ರನ್ನ ದಕ್ಷಿಣ ಭಾರತದ ಒಂದು ನೈಟಿಂಗಲ್ ಅಂತಲೇ ಅವ್ರನ್ನ ಕರಿತಾ ಇದ್ದರು. ನಿಜಕ್ಕೂ ವಿಪರ್ಯಾಸ, ಕಾಲು ನೋವಿನ ಚಿಕಿತ್ಸೆಗೆ ಅವರು ಒಳಗಾದಂಥ ಸಂದರ್ಭದಲ್ಲಿ ಹೃದಯಾಘಾತದಿಂದ ಅವರು ಇಹಲೋಕ ತ್ಯಜಿಸಿರುವಂಥದ್ದು ನಿಜಕ್ಕೂ ಒಂಥರ ಕಣ್ಣೀರು ತರಿಸುವಂತಹ ವಿಚಾರ. ಸಾಕಷ್ಟು ಜನ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಮತ್ತು CM DK ಶಿವಕುಮಾರ್ ಇರ್ಬೋದು, ಹೀಗೆ ಸಾಕಷ್ಟು ಜನ ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಒಂದಂತೂ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು, ಇಂತಹ ದಿಗ್ಗಜ ಗಾಯಕರು ಅಥವಾ ಯಾರೇ ಒಂದು ದೊಡ್ಡ ಸಾಧನೆ ಮಾಡಿದಂಥವರು ಇಹಲೋಕ ತ್ಯಜಿಸಿದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಸೇವೆ ಏನಿರುತ್ತಲ್ಲ, ಅವರು ಮಾಡಿದಂತಹ ಕೊಡುಗೆಗಳು, ಕೊಟ್ಟಂತಹ ಸೇವೆಗಳು ಅವು ಅಜರಾಮರವಾಗಿರ್ತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎಸ್ ಜಾನಕಮ್ಮ ಅವರು. ಮತ್ತು ಒಂದು ಶ್ರೀಕೃಷ್ಣನ ಪರಮ ಭಕ್ತಿ ಆಗಿದ್ದರು, ರಾಯರ ಪರಮ ಭಕ್ತಿ ಆಗಿದ್ದರು. ನೋಡಿ, ಈ ರೀತಿಯಾದಂತಹ ಈ ಭಕ್ತಿಯನ್ನು ಮೈಗೂಡಿಸಿಕೊಂಡಂಥ ಸಂದರ್ಭದಲ್ಲಿ ಆ ಹಾಡುಗಳು ಹಾಡ್ತಾರಲ್ಲ, ಆಗ ಸಾಕಷ್ಟು ಅದು ಬಹಳ ಅದು ಮನಸ್ಸಿಗೆ ಮುಟ್ಟುವಂತಹ ಹಾಡಾಗಿರ್ತದೆ. ನಾನಿನ್ನ ಬಿಡಲಾರೆ ರಾಘವೇಂದ್ರ ಸ್ವಾಮಿದೊಂದು ಹಾಡು ಹಾಡ್ತಾರೆ. ನಿಜಕ್ಕೂ ಮೈ ಎಲ್ಲ ಒಂಥರ ನವಿರೇಳಬೇಕು, ಆ ಮಟ್ಟಿಗೆ ಹಾಡ್ತಾರೆ ಎಸ್ ಜಾನಕಮ್ಮ ಅವರು. ಅದು ನಿಜಕ್ಕೂ ಕೂಡ ಎಂಥವರಿಗೂ ಕೂಡ ಆ ಕಣ್ಣೀರು ತರಿಸುವಂತಹ ಹಾಡು. ತನ್ನ ಗಂಡನನ್ನು ಉಳಿಸ್ಕೊಳ್ಳಲಿಕ್ಕೆ ಆ ಚಿತ್ರದಲ್ಲಿ ಲಕ್ಷ್ಮಿ
ಪರಿಪರಿಯಾಗಿ ರಾಘವೇಂದ್ರ ಸ್ವಾಮಿನ ಬೇಡ್ಕೊಳ್ತಾರೆ. ಆ ಧ್ವನಿ ಯಾರ್ದು? ಎಸ್ ಜಾನಕಿ ಅವ್ರದ್ದು. ಹೀಗೆ ಅನೇಕ ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಶಂಕರ್ ನಾಗ್ ಅವರಿಗೆ, ಟೈಗರ್ ಪ್ರಭಾಕರ್ ಅವರಿಗೆ, ಅಂಬರೀಷ್ ಅವರಿಗೆ, ಅನಂತ್ ನಾಗ್ ಅವರಿಗೆ, ಹೀಗೆ ಈ ಚಿತ್ರರಂಗದಲ್ಲಿ ಸಾಕಷ್ಟು ಸಾಧನೆ ಮಾಡಿದಂತಹ ದೊಡ್ಡ ದೊಡ್ಡ ಹಿರಿಯ ಕಲಾವಿದರಿಗೆ ಧ್ವನಿಯಾಗಿದ್ದು ಎಸ್ ಜಾನಕಿ ಅಮ್ಮ. ಮತ್ತು ಪಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಜೋಡಿ, SP ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಜೋಡಿ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಮ್ಮ ಅವರ ಜೋಡಿ, ಹೀಗೆ ಆವಾಗ ರೇಡಿಯೋ ಇದ್ದ ಕಾಲದಿಂದಲೂ ಕೂಡ ಈ ಒಂದು ಹೆಸರುಗಳನ್ನು ಕೇಳಿಕೊಂಡೇ ಬಂದಿದ್ದಾರೆ. ಸೊ ನೋಡಿ, ಒಂದು 60 ವರ್ಷಗಳ ಕಾಲ ಇಡೀ ಗಾಯನ ಲೋಕವನ್ನೇ ಆಳಬೇಕು ಅಂದರೆ ಅದು ಸಣ್ಣ ಮಾತಲ್ಲ. 48,000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ, ವಿವಿಧ ಭಾಷೆಗಳಲ್ಲಿ ಹಾಡಿದ್ದಾರೆ. ಜೊತೆಗೆ ನೋಡಿ, ಒಂದು ಕುವೆಂಪು ಅವರ ಒಂದು ಮಾತು ನೆನಪಾಗ್ತಾ ಇದೆ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಈ ರೀತಿಯಾದಂಥ ಒಂದು ಮಾತು. ನೋಡಿ, ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರ ಪ್ರದೇಶದಲ್ಲೇ ಆಗಿದ್ದರು ಕೂಡ, ಆದರೆ ಅವರು ಕರುನಾಡಲ್ಲೇ ಕೊನೆಯ ದಿನಗಳನ್ನು ಕಳೆದರು. ಹಾಗಾಗಿ ಎಸ್ ಜಾನಕಮ್ಮ ಅವ್ರ ಬಗ್ಗೆ ಎಷ್ಟು ಹಾಡಿದರು, ಎಷ್ಟು ಹೊಗಳಿದ್ರು, ಎಷ್ಟು ಮಾತನಾಡಿದರೂ ಕೂಡ ಸಾಕಾಗಲ್ಲ. ಇವತ್ತು ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೇವಲ ಯಾವುದೋ ಒಂದು ರಾಜ್ಯಕ್ಕೆ, ಯಾವುದೋ ಒಂದು ಪ್ರಾಂತ್ಯಕ್ಕೆ ಅವರು ಸೀಮಿತ ಆಗಿರಲಿಲ್ಲ ಎಸ್ ಜಾನಕಮ್ಮ ಅವರು. ನೋಡಿ, ಕರ್ನಾಟಕ ಸರ್ಕಾರದಿಂದನೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಅವರ ಮುಡಿಗೇರಿತು. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಎಸ್ ಜಾನಕಮ್ಮ ಅವರು. ಅದರಲ್ಲಿ 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅವರ ಮುಡಿಗೇರಿತು. 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಿಗಬೇಕು ಅಂದರೆ ಅದು ಸುಮ್ಮನೆ ಕೊಡಲ್ಲ. ಈ ಒಂದು ದೊಡ್ಡ ಸಾಧನೆ ಮಾಡಿದವರಿಗೆ ಕೊಡೋದು. ಆ ಸಾಧನೆ ಎಸ್ ಜಾನಕಮ್ಮ ಮಾಡಿದರು. 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅರಸಿ ಬಂದವು ಎಸ್ ಜಾನಕಮ್ಮ ಅವರಿಗೆ. ಇನ್ನು ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಗೌರವ ಕೂಡ ಲಭಿಸಿತ್ತು. ತಮಿಳುನಾಡು ಸರ್ಕಾರ ಕಲೈಮಾಮಣಿ ಗೌರವವನ್ನು ಕೊಟ್ಟು ಎಸ್ ಜಾನಕಮ್ಮ ಅವ್ರನ್ನ ಸನ್ಮಾನ ಮಾಡಿತ್ತು. ಇನ್ನು 11 ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಎಸ್ ಜಾನಕಮ್ಮ ಅವರ ಮುಡಿಗೇರಿತು. 11. ಇನ್ನು ಆಂಧ್ರ ಪ್ರದೇಶ 10 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಎಸ್ ಜಾನಕಮ್ಮ ಅವ್ರನ್ನ ಒಂದು ಗಾಯನವನ್ನು ಗುರುತಿಸಿಕೊಡ್ತು. ನೋಡಿ, ಅದೇ ಆಂಧ್ರ ಪ್ರದೇಶದ ಮೂಲದವರೇ. ಇನ್ನು 6 ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಎಸ್ ಜಾನಕಮ್ಮ ಅವರ ಮುಡಿಗೇರಿತು. ಹೀಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಒಡಿಶಾದಲ್ಲೂ ಕೂಡ ಒಂದು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಎಸ್ ಜಾನಕಮ್ಮ ಅವರ ಒಂದು ಮಡಿಲಿಗೆ ಸೇರಿತು. ಇನ್ನು ಫಿಲ್ಮ್ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ನೋಡಿ ಇವೆಲ್ಲವೂ ಕೂಡ ಅದರಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದಂಥವ್ರು, ಒಂದು ದಂತಕಥೆ ದಾಖಲೆಯನ್ನು ಮಾಡಿದಂಥವರಿಗೆ ಕೊಡ್ತಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಎಸ್ ಜಾನಕಮ್ಮ ಅವರ ಪಾಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು. ಡಾಕ್ಟರ್ ರಾಜ್ಕುಮಾರ್ ಜೊತೆಗೂ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಸಾಕಷ್ಟು ಚಿತ್ರಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು ಕನ್ನಡದಲ್ಲೇ 8,000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ. ಅವರ ಒಟ್ಟು 48,000 ಹಾಡುಗಳಲ್ಲಿ 8,000ಕ್ಕಿಂತ ಹೆಚ್ಚು ಹಾಡುಗಳು ಬರೀ ಕನ್ನಡಕ್ಕೋಸ್ಕರನೇ ಹಾಡಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಹಿಂದಿ ಹಾಡಿದ್ದಾರೆ, ಇಂಗ್ಲೀಷ್ ಹಾಡಿದ್ದಾರೆ, ಮಲಯಾಳಂ, ಬೇರೆ ಬೇರೆ ಒರಿಸ್ಸಾ, ಹೀಗೆ ಆಯಾ ರಾಜ್ಯದ ಭಾಷೆಗಳನ್ನು ಭಾಷೆಯ ಹಾಡುಗಳನ್ನು ಹಾಡಿದ್ದು ಇದೆಯಲ್ಲ, ಅದು ಸಾಕಷ್ಟು ಒಂದು ಅವಿಸ್ಮರಣೀಯ. ಯಾಕಂದರೆ ಒಂದು ರಾಜ್ಯದ ಭಾಷೆಗಳನ್ನು ಮಾತಾಡಲಿಕ್ಕೆ ಭಾಳ ಕಷ್ಟಪಡುತ್ತಾರೆ. ಬೇರೆ ಬೇರೆ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ, ಇವತ್ತು ಕೇರಳಕ್ಕೆ ಹೋದಂಥ ಸಂದರ್ಭದಲ್ಲಿ ಮಲಯಾಳಂ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ತಮಿಳುನಾಡಲ್ಲಿ ತಮಿಳು ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಇಂಥ ಮಾತಾಡುವ ಈ ಒಂದು ಕಷ್ಟ ಸಂದರ್ಭದಲ್ಲಿ ಹಾಡು ಹಾಡಬೇಕು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ನಾವಿಲ್ಲಿ ಕುತ್ಕೊಂಡು ಮಾತಾಡಿದಷ್ಟು ಸುಲಭ ಅಲ್ಲವೇ ಅಲ್ಲ. ಅದು ಕೂಡ ಅಷ್ಟು ಸುಲಲಿತವಾದಂತಹ ಹಾಡುಗಳು. ಎಲ್ಲೂ ಕೂಡ ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ದಾನೆ ಅದನ್ನು ತನ್ನ ಮೈಗೂಡಿಸ್ಕೊಂಡಿದ್ರು. ಆ ಹಾಡುಗಳನ್ನು ಯಾವ ರೀತಿ ಹಾಡಬೇಕು, ಯಾವ ರೀತಿಯಾಗಿ ಜನರಿಗೆ ಮುಟ್ಟಿಸಬೇಕು, ಜನರು ಯಾವ ರೀತಿಯಾಗಿ ಈ ಹಾಡುಗಳಿಂದ ಪ್ರೇರಣೆ ಆಗ್ತಾರೆ ಅನ್ನುವಂಥದ್ದನ್ನ ಅವರು ಮೈಗೂಡಿಸ್ಕೊಂಡಿದ್ರು. ಹಾಗಾಗಿ ಆಯಾ ರಾಜ್ಯದ ಭಾಷೆಯ ಹಾಡುಗಳನ್ನು ತನ್ನ ಶೈಲಿಗೆ ಬದಲಾಯಿಸಿಕೊಂಡು ಜನರಿಗೆ ಯಾವ ರೀತಿಯಾಗಿ ರೀಚ್ ಮಾಡಬೇಕು ಅಂತ ನೋಡಿ. ಬಹುಶಃ ಚಿಕ್ಕ ಮಕ್ಕಳ ಧ್ವನಿ ಹಾಗೆ ಇರುವಂಥದ್ದು ಎಸ್ ಜಾನಕಮ್ಮ ಅವ್ರಿಗೆ ಬಿಟ್ಟರೆ ಬೇರೆ ಯಾವ ಸಿಂಗರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಎಸ್ ಜಾನಕಮ್ಮ ಅವ್ರ ಬಗ್ಗೆ ಎಷ್ಟು ಹಾಡಿದ್ರು, ಎಷ್ಟು ಹೊಗಳಿದ್ರು ಕೂಡ ಅದು ಸಣ್ಣ ಮಾತೇ ಅಲ್ಲ ಅದು.